ಫೈನಲ್ ಆಗಿ ಅರ್ಧ ವರ್ಷ ಮುಗಿದ್ಮೇಲೆ ಸ್ಟಾರ್ ಹೀರೋ ಇಂದ ಹೊಸ ಸಿನಿಮಾ ಬರ್ತಾ ಇದೆ. ದುನಿಯಾ ವಿಜಯ್ ಅವ್ರದ್ದು ಭೀಮಾ. ಇನ್ ಮುಂದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳ ಸುರಿಮಳೆ. ಫಸ್ಟ್ ಥಿಂಗ್, ಈ ಸಿನಿಮಾನ ಪ್ರಮೋಟ್ ಮಾಡ್ತಾರಂತ ರೀತಿ ನೀತಿಗಳು ತುಂಬಾನೇ ಲೈಕ್ ಆಗ್ತಾ ಇದೆ ನನಗೆ. ದುನಿಯಾ ವಿಜಯ್ ಅವರ ಮಾಸ್ಟರ್ ಮೈಂಡ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇನೆ ಅಂದ್ರೆ, ಸಣ್ಣ ಬಜೆಟ್ ಅಲ್ಲಿ ದೊಡ್ಡ ಈಸ್ಟರ್ ಎಗ್ ನೇ ನೋಡ್ತಾ ಇದಾರೆ ದುನಿಯಾ ವಿಜಯ್ ಅವರು. ಇನ್ನು ಈಗಷ್ಟೇ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ 4 ಗಂಟೆ ಆಗಿದೆ. ಟ್ರೈಲರ್ ನ ಮೊದಲು ಬ್ರೇಕ್ ಡೌನ್ ಮಾಡ್ಬಿಡೋಣ, ಅದಾದ್ಮೇಲೆ ಏನಿದು ಪ್ರಮೋಷನ್ ಅಂತ ಮುಂದೆ ಹೇಳ್ತೀನಿ. ಸಿನಿಮಾದ ಟ್ರೈಲರ್ ಒಳಗೆ ತೋರಿಸಿರೋ ಹಾಗೆ 2 ಗ್ಯಾಂಗ್ ಗಳಿವೆ ದೊಡ್ಡದು. ಒಂದ್ ಕಡೆ ಬ್ಲಾಕ್ ಡ್ರ್ಯಾಗನ್, ಈ ಕಡೆ ಭೀಮಾ. ಇವರಿಬ್ರು ಮಧ್ಯೆ ಅವಾಗ ಕಿರಿಕ್ಗಳಾಗ್ತಾ ಇರ್ತವೆ. ಸಡನ್ ಆಗಿ ಒಂದು ದೊಡ್ಡದು ಜೈಲ್ ಒಳಗಡೆ ಹೋಗುವಂತ ಒಂದು ದೊಡ್ಡ ಕೇಸ್ ಆಗುತ್ತೆ ಇವರಿಬ್ರು ಮಧ್ಯೆ. ಅದು ಬೇರೆ ಇನ್ಯಾವುದೋ ಅಲ್ಲ, ಡ್ರಗ್ ಮಾಫಿಯಾ. ಈ ಬ್ಲಾಕ್ ಡ್ರ್ಯಾಗನ್ ಗಿನ ಒಬ್ಬ ದೊಡ್ಡವನ್ ಇರ್ತಾನೆ, ಅಂದ್ರೆ ಕಿಂಗ್ ಪಿನ್, ಅಂದ್ರೆ ಬ್ಲಾಕ್ ಡ್ರ್ಯಾಗನ್ ನ ಆಟ ಆಡಿಸ್ತಾರ ಅಂತ ಕಿಂಗ್ ಪಿನ್ ಮೇಲಿರೋನು, ಗಾಡ್ ಫಾದರ್ ಅಂತಾರಲ್ಲ ಹಂಗೆ. ದುನಿಯಾ ವಿಜಯ್ ಅವರು ಹೇಳಿರೋ ಹಾಗೆ ಈ ಸಿನಿಮಾ ಆಗ್ತಾ ಇರೋದು ಟೀನೇಜರ್ಸ್ ಗಳ ಮೇಲೆ. ಟೀನೇಜ್ ಹುಡುಗಿರೆಲ್ಲ ಯಾವ ರೀತಿ ಎಲ್ಲ ನಶೆಗ್ ಬಿದ್ದು ಹಾಳಾಗ್ತಾ ಇದಾರೆ, ಅವ್ರ ಜೀವನನೆಲ್ಲ ಯಾವ ರೀತಿ ಎಕ್ಕುಡಿಸ್ಕೊತಾ ಇದಾರೆ ಅನ್ನೋದ್ರ ಮೇಲೆ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಪ್ರಮೋಷನ್ ಒಳಗಡೆ. ಅದನ್ನ ನಾನು ಕ್ಯಾಚ್ ಮಾಡಿದೀನಿ. ಈ ಎಲ್ಲ ಡ್ರಗ್ ಮಾಫಿಯಾ ಇಂದ ಅವ್ರ ಜೀವನನೇ ಹಾಳು ಮಾಡ್ಕೋತಾರಂತ ಟೀನೇಜರ್ಸ್ ಗಳನ್ನ ಟ್ರೈಲರ್ ಒಳಗಡೆ ನೋಡಿದ್ಯಾ, ಹುಡುಗಿರಿ ಎಲ್ಲರನ್ನ. ಸೊ ಇಲ್ಲಿ ದುನಿಯಾ ವಿಜಯ್ನು ವಿಲ್ಲನೆ, ಈ ಕಡೆ ಬ್ಲಾಕ್ ಡ್ರ್ಯಾಗನ್ ಕೂಡ ವಿಲ್ಲನೆ. ಆದ್ರೆ ದುನಿಯಾ ವಿಜಯ್ ಹೋಗ್ತಾ ಇರೋದು ಒಳ್ಳೆ ವಿಲ್ಲನ್ ಆಗಿ, ಬ್ಲಾಕ್ ಡ್ರ್ಯಾಗನ್ ಹೋಗ್ತಾ ಇದ್ದಾನೆ ಕೆಟ್ಟ ವಿಲ್ಲನ್ ಆಗಿ. ಅರ್ಥ ಆಯ್ತಲ್ಲ? ಇನ್ನ ಮೇನ್ ಕಿಂಗ್ ಪಿನ್ ಆಗಿರ್ತಾನಲ್ಲ, ಅವನು ಕೂಡ ಟೀನೇಜ್ ಹುಡುಗನೆ. ಬಟ್ ಅವನ ಹೆಸರು ನನ್ ಈಗ್ಲೂ ಕೂಡ ಕ್ಯಾಚ್ ಮಾಡಕ್ ಆಗ್ತಾ ಇರೋದ್ರಿಂದ ಕಿಂಗ್ ಪಿನ್ ಅಂತಾನೆ ಇಟ್ಕೊಬಿಡ್ತೀನಿ ಅತ್ತಗೆ. ಕಿಂಗ್ ಪಿನ್. ದುನಿಯಾ ವಿಜಯ್ ಹೆಂಗೋ ಕಷ್ಟಪಟ್ಟು ಕಿಂಗ್ ಪಿನ್ ನ ಹೆಂಗೋ ಮುಗಿಸ್ಬಿಟ್ರೆ, ಈ ಬ್ಲಾಕ್ ಡ್ರ್ಯಾಗನ್ ನ ಅವನ ಕೈಲಿ ಮುಗಿಸೋದಕ್ಕೆ ಸ್ವಲ್ಪ ಟಫ್ ಆಗ್ಬಹುದೇನೋ. ಯಾಕಂದ್ರೆ ದೈತ್ಯವಾಗಿರೋ ದೇಹ ಹಲಕ್ ತರ ಇರೋದನ್ನ ನೋಡಿ ದುನಿಯಾ ವಿಜಯ್ ಸ್ವಲ್ಪ ಜರ್ಕ್ ಹೊಡಿಬಹುದೇನೋ. ಕೆಲವೊಂದು ಫೈಟ್ ಸೀನ್ಸ್ ಗಳಲ್ಲಿ ಅವ್ರ ಗಾಯ ಆಗಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಬ್ಲಾಕ್ ಡ್ರ್ಯಾಗನ್ ಯಾವ ರೀತಿ ಡ್ರ್ಯಾಗನ್ ತರ ಹೊಡೆದಿದ್ದಾನೆ ಅಂತ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಇಲ್ಲಿ ದುನಿಯಾ ವಿಜಯ್ಗೆ ಹೀರೋಯಿನ್ ಆಗಿ ಅಶ್ವಿನಿ ಅಂಬರೀಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂಬರೀಶ್ ಅಂತ ಬಂದಿದೆ ಅಂದ ತಕ್ಷಣಕ್ಕೆ ಅವರು ಅಂಬರೀಶ್ ಫ್ಯಾಮಿಲಿ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಜಸ್ಟ್ ಅಂಬರೀಶ್ ಅಷ್ಟೇನೆ. ಸಿನಿಮಾದಲ್ಲಿ ಹೊಸ ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ದುನಿಯಾ ವಿಜಯ್ ಅವರು. ಇವರ ಮಾಸ್ಟರ್ ಮೈಂಡ್ ನನಗೆ ಈಗ ಅರ್ಥ ಆಗ್ತಾ ಇದೆ. ಕಡಿಮೆ ಬಜೆಟ್ ಅಲ್ಲಿ ಹೊಸ ಆಕ್ಟರ್ ಗಳನ್ನ ಸಿನಿಮಾದಲ್ಲಿ ಹಾಕೊಂಡು ಇಂಟ್ರೊಡ್ಯೂಸ್ ಮಾಡಿಸೋದ್ರ ಜೊತೆಗೆ ಅವ್ರಿಗೂ ಒಂದು ಹೊಸ ಲೈಫ್ ನ ಕೊಟ್ಟಂಗ ಆಗುತ್ತೆ ಅನ್ನೋದನ್ನು ದುನಿಯಾ ವಿಜಯ್ ಅವರು ಅರ್ಥ ಮಾಡ್ಕೊಂಡು ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ದುನಿಯಾ ವಿಜಯ್ ಅವ್ರ ಜೊತೆಗೆ ಇನ್ನು ಸಪೋರ್ಟಿಂಗ್ ರೋಲ್ ಆಗಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ರಂಗಾಯಣ ರಘು ಅವರು, ಕಲ್ಯಾಣಿ ರಾಜು, ಅಚ್ಯುತ್ ಕುಮಾರ್, ರಮೇಶ್ ಇಂದ್ರ, ಈ ಕ್ಯಾರೆಕ್ಟರ್ ಗಳೆಲ್ಲ ಸಪೋರ್ಟಿಂಗ್ ರೋಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಿಲ್ಲಿಂಗ್ ವೀರಪ್ಪನ್ ಫ್ಯಾಮಿಲಿ ಅವರಾಗಿರುವಂತ ಕಾಕ್ರೋಚ್ ಸುಧೀರ್ ಇವರು ಕೂಡ ಇರ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲಾಕ್ ಡ್ರ್ಯಾಗನ್ ಜೊತೆಗೆ. ತಮ್ಮನಾಗೋ ಸಪೋರ್ಟಿಂಗ್ ರೋಲ್ ಆಗೋ ಬ್ಲಾಕ್ ಡ್ರ್ಯಾಗನ್ ಗೆ. ಅರ್ಥ ಆಯ್ತಲ್ಲ? ಸೊ ಫೈನಲ್ ಆಗಿ ದುನಿಯಾ ವಿಜಯ್ ಅವರ ಮಾಸ್ಟರ್ ಮೈಂಡ್ ನ ಬ್ರೇಕ್ ಡೌನ್ ಮಾಡುವಂತ ಟೈಮ್. ಈ ಸಿನಿಮಾದಲ್ಲಿ ಹೊಸ ಕ್ಯಾರೆಕ್ಟರ್ ಗಳನ್ನ ನೋಡಬಹುದು ನೀವು. ಹಳೆ ಕ್ಯಾರೆಕ್ಟರ್ ಗಳನ್ನ ಎಕ್ಸ್ಪೀರಿಯನ್ಸ್ ಇರೋರ್ನ ಹಾಕೊಳ್ಳೋದ್ರ ಜೊತೆಗೆ ಬಜೆಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಒಂದೊಳ್ಳೆ ಸಿನಿಮಾನ ಮಾಡಿ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಒಳ್ಳೆ ಇನ್ಕಮ್ ಕೂಡ ತೆಗಿಬೇಕು ಅನ್ನೋದು ದುನಿಯಾ ವಿಜಯ್ ಅವರ ಮಾಸ್ಟರ್ ಮೈಂಡ್. ಇದಕ್ಕೆ ಹೊಸ ಕ್ಯಾರೆಕ್ಟರ್ ಗಳನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಕಡಿಮೆ ಬಜೆಟ್ ಆಗುತ್ತೆ. ಜೊತೆಗೆ ಅವರ ಕೆರಿಯರ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆದಾಗ ಆಗುತ್ತೆ, ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಟ್ಟಾಗ ಆಗುತ್ತೆ ಅಂತ ದುನಿಯಾ ವಿಜಯ್ ಅವರು. ಇನ್ನ ಪ್ರಮೋಷನ್ ವಿಷಯ ಕಡೆ ಬರೋದಾದ್ರೆ ದುನಿಯಾ ವಿಜಯ್ ಅವರು ಯಾವ ರೀತಿ ಎಲ್ಲ ಪ್ರಮೋಷನ್ ಮಾಡಿಸ್ತಾ ಇದಾರೆ ಅಂದ್ರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳನ್ನ ಮೀಟ್ ಮಾಡ್ತಾ ಇದಾರೆ. ಲಾಸ್ಟ್ ಟೈಮ್ ಮೋಟೋ ಬ್ಲಾಗರ್ಸ್ ನ ಮೀಟ್ ಮಾಡಿ ಅವ್ರ ಜೊತೆ ಕೊಲಾಬ್ಸ್ ಆಗಿ ಭೀಮಾ ಪ್ರಮೋಷನ್ ಮಾಡಿದ್ರು. ಜೊತೆಗೆ ದೊಡ್ಡ ಕಾಮಿಡಿ ಸ್ಟಾರ್ಸ್ ಗಳು, ಇನ್ನು ಕೆಲವೊಂದಷ್ಟು ಯೂಟ್ಯೂಬ್ ಸ್ಟಾರ್ಸ್ ಗಳು, ಅರ್ಥ ಆಯ್ತಲ್ಲ, ಇವ್ರಗಳನ್ನೆಲ್ಲ ಮೀಟ್ ಮಾಡಿ ಇವ್ರಗಳ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಫ್ಯಾನ್ಸ್ ಗಳಿಗೆ, ಆಡಿಯನ್ಸ್ ಗಳಿಗೆ ಭೀಮನ್ನ. ಈ ರೀತಿ ₹1 ದುಡ್ಡು ಖರ್ಚಿಲ್ದೇನೆ, ಅಲ್ಲ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಖರ್ಚು ಆಗುತ್ತೆ ಅಂತ, ಏನು ಖರ್ಚೆ ಆಗಲ್ಲ ಅನ್ನಕ್ಕಾಗಲ್ಲ, ಲೈಟ್ ವೇಟ್ ಆಗಿ ಖರ್ಚು ಮಾಡ್ಕೊಂಡು ಬಿಗ್ ಲೆವೆಲ್ ಅಲ್ಲಿ ಪ್ರಮೋಷನ್ ಮಾಡಿ ಒಂದೊಳ್ಳೆ ಸಿನಿಮಾನ ಆಡಿಯನ್ಸ್ ಗೆ ಈ ರೀತಿನೂ ಕೂಡ ತಂದು ಕೊಡಬಹುದು. ಇದನ್ನೆಲ್ಲ ಹೊಸದಾಗಿ ಬರುವಂತ ಹೀರೋಗಳು, ಹೊಸ ಡೈರೆಕ್ಟರ್ ಗಳು ಫಾಲೋ ಮಾಡಿದ್ರೆ ಯಾವುದೇ ರೀತಿನೂ ಕೂಡ ಕನ್ನಡ ಇಂಡಸ್ಟ್ರಿ ಸೋಲಲ್ಲ. ಎಲ್ಲ ಒಳ್ಳೆ ಸಿನಿಮಾಗಳು ಹಿಟ್ಟಾಗಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ಕೊಡ್ತವೆ. ಕಡಿಮೆ ಬಜೆಟ್ ಅಲ್ಲಿ ಈ ರೀತಿ ಒಂದು ದೊಡ್ಡ ಪ್ರಮೋಷನ್ ಮಾಡೋದನ್ನ ನೀವುಗಳು ಕೂಡ ಕಲ್ತ್ಕೊಳ್ಳಿ, ಹೊಸ ಐಡಿಯಾಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಚಿಕ್ಕ ಅಮೌಂಟ್ ಅಲ್ಲಿ ಒಂದು ದೊಡ್ಡ ಅಟಮ್ ಬಾಂಬ್ ನ ರೆಡಿ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು. 9ನೇ ತಾರೀಕು ಬ್ಲಾಸ್ಟ್ ಆಗ್ತಾ ಇದೆ. ನೋಡೋಣ ಯಾರು ಗೂನ್ಗೆ ಸ್ಟ್ರಾಂಗ್ ಆಗಿದೆ, ಹತ್ರ ಬಂದು ನಿಂತ್ಕೋತೀರಾ ಅಂತ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸಿ ಯು.